ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಸ್ನ್ಯಾಕ್ ವಿಡಿಯೋ. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಸ್ವೀಟು. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಮ್ಮ ತಮ್ಮನೇಲಿ ನೋಡಿದ್ರೇನೆ. ಅದೇ ಯಾವುದು ಅಂದ್ರೆ ಚಿರೋಟಿ. ತುಂಬಾನೇ ಈಸಿ ಅಂಡ್ ಟೇಸ್ಟಿ ಕೂಡ. ಸೊ ಆರಾಮಾಗಿ ಮಾಡ್ಕೊಬಹುದು. ನೀವೇನಾದ್ರೂ ಚಾನಲ್ಗೆ ಹೊಸಬ್ರಾಗಿದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಬನ್ನಿ ಇನ್ನ ತರ ಮಾಡಿದ ಕಿಚನ್ ಬಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಚಿರೋಟಿ ಸ್ವೀಟ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ಮೊದಲಿಗೆ ನೋಡ್ಕೊಂಬಿಡೋಣ. ಆಮೇಲೆ ಕ್ವಾಂಟಿಟಿ ಎಷ್ಟು ಬೇಕು ಅಂತ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಮೊದಲಿಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಸಕ್ಕರೆ, ಆಮೇಲೆ ಸ್ವಲ್ಪ ಅಡಿಗೆ ಸೋಡಾ, ಏಲಕ್ಕಿ, ತುಪ್ಪ, ಆಮೇಲೆ ಚಿಟಿಕೆ ಉಪ್ಪು. ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು ನಮ್ಮ ಚಿರೋಟಿ ಮಾಡೋದಕ್ಕೆ. ಬನ್ನಿ ಇನ್ನ ಫಟಾಫಟ್ ಈ ಚಿರೋಟಿನ ರೆಡಿ ಮಾಡ್ಕೊಂಬಿಡೋಣ. ಇನ್ನ ಮಾಡುವ ವಿಧಾನ ಅಂತ ಬಂದ್ರೆ, ಮೊದಲಿಗೆ ಒಂದು ಚಿಕ್ಕದು ಜಾರ್ ತಗೊಂಡು ಅದಕ್ಕೆ 1 ಕಪ್ ಸಕ್ಕರೆ, 4 ಏಲಕ್ಕಿ ಇಷ್ಟು ಹಾಕೊಂಡು ಈ ತರ ನುಣ್ಣಗೆ ನೈಸಾಗಿ ಪೌಡರ್ ಮಾಡ್ಕೊಬೇಕು. ತರಿ ಎಲ್ಲ ಬೇಡ, ಪೌಡರ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಒಂದು ಚಿಕ್ಕ ಬಟ್ಲು ತಗೊಂಡು ಅದಕ್ಕೆ ಮೈದಾ ಹಿಟ್ಟು 1 ಕಪ್ಪು, ಆಮೇಲೆ ಚಿರೋಟಿ ರವೆ 1/4 ಕಪ್ಪು, ಆಮೇಲೆ ಚಿಟಿಕೆ ಅಡಿಗೆ ಸೋಡಾ, 1 ಚಿಟಿಕೆ ಉಪ್ಪು ಇಷ್ಟು ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ, ಚಿಟಿಕೆ ಸಾಕು, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಅಡಿಗೆ ಸೋಡಾನು ಅಷ್ಟೇ, ಒಂದ್ ಸ್ವಲ್ಪ ಚಿಟಿಕೆ ಅಷ್ಟು. ಇಷ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಯಿಲ್ 3 ಟೇಬಲ್ ಸ್ಪೂನು, ತುಪ್ಪ 3 ಟೇಬಲ್ ಸ್ಪೂನು, ಇಲ್ಲ ಬರೀ ತುಪ್ಪ ಹಾಕೊಂಡೇ ಮಾಡ್ಬೋದು, ತೊಂದರೆ ಇಲ್ಲ, ನಿಮ್ ಇಷ್ಟ. ಇಷ್ಟು ಹಾಕೊಂಡು ಒಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಆಯಿಲು ತುಪ್ಪ ಎಲ್ಲ ಹಿಟ್ಟಿಗೆ ಹಿಡಿಬೇಕು. ನೋಡ್ತಾ ಇದೀರಲ್ಲ, ಈ ತರ ಚೆನ್ನಾಗೆ ಮಿಕ್ಸ್ ಮಾಡಬೇಕು. ನಾವೆಷ್ಟು ಚೆನ್ನಾಗಿ ಹಿಟ್ಟನ್ನ ಕಲಿಸ್ತೀವೋ ಈ ಚಿರೋಟಿನೂ ಅಷ್ಟು ಸಾಫ್ಟು, ಟೇಸ್ಟು ಮತ್ತೆ ಕ್ರಿಸ್ಪಿ ಎಲ್ಲಾನು ಚೆನ್ನಾಗಿ ಬರುತ್ತೆ. ಅದಕ್ಕೇನೆ ಹಿಟ್ಟು ಕಳ್ಸೋದ್ರ ಮೇಲೆ ಪದಾರ್ಥ ಡಿಪೆಂಡ್ ಆಗಿರುತ್ತೆ. ನೀರು ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ, ನೀರ್ ಆಗ್ಬಿಡುತ್ತೆ ಬೇಗ, ಯಾಕಂದ್ರೆ ಮೈದಾ ಹಿಟ್ಟಲ್ವಾ, ಅದಕ್ಕೆ ನೋಡ್ಕೊಂಡು ಹಾಕೊಳ್ಳೋದು ಉತ್ತಮ. ನೋಡ್ಬೋದು ಯಾವದಕ್ಕೆ ಬೇಕು ಅಂತ ತೋರಿಸ್ತೀನಿ ಲಾಸ್ಟಿಗೆ. ಈ ತರ ಚೆನ್ನಾಗೆ ಹಾಕೊಂಡು ನಾದಬೇಕು. ನಾದ್ಕೊಂಡ್ಮೇಲೆ ಈ ಹದಕ್ಕೆ ಕಲ್ಸ್ಕೊಂಡ್ರೆ ಸಾಕು. ಈ ಹದಕ್ಕೆ ಕಲ್ಸ್ಕೊಂಡು ಒಂದು 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಿ. ಅದ್ ನೆನೆಯೋ ಅಷ್ಟೊತ್ತಿಗೆ ಏನ್ ಮಾಡೋಣ ಅಂದ್ರೆ, 3 ರಿಂದ 4 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಆ ಅಕ್ಕಿ ಹಿಟ್ಟಿಗೆ 2 ರಿಂದ 3 ಟೇಬಲ್ ಸ್ಪೂನು ತುಪ್ಪ, ಇದನ್ನ ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಬೇಕು. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ 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 ಕ್ರೀಮಿ ಟೆಕ್ಸ್ಚರಿಗೆ ಬರಬೇಕು. ಅದು ಯಾವ ಕ್ರೀಮಿ ಟೆಕ್ಸ್ಚರಿಗೆ ಬರುತ್ತೋ ಈ ಚಿರೋಟಿಗೆ ಬೇಕಾಗಿರೋ ಒಂದು ಕ್ರೀಮು ರೆಡಿ ಅಂತಾನೆ ಹೇಳ್ಬೋದು. ಈ ತರ ಕ್ರೀಮ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡ್ಮೇಲೆ ಅಷ್ಟೊತ್ತಿಗೆ ಹಿಟ್ಟೇನು ನೆಂದೋಗಿತ್ತು. ನೆಂದ ಮೇಲೆ ಈ ತರ ಒಂದು ಕುಟಾಣಿ ಕಲ್ ತಗೊಂಡು ಚೆನ್ನಾಗಿ ಒಂದ್ ಸ್ವಲ್ಪ ಕುಟ್ಬಿಟ್ಟು ನಾತ್ಕೊಳ್ರಿ. ಯಾಕಂದ್ರೆ ಹಸಿ ರವೆ ಹಂಗೆ ಹಾಕೊಂಡಿರ್ತೀವಲ್ವಾ, ಒಂದ್ ಸ್ವಲ್ಪ ಚೆನ್ನಾಗೆಲ್ಲ ನೈಸ್ ಆಗ್ಲಿ ಅಂತ. ನೋಡ್ಬೋದು ಎಷ್ಟು ಮೃದುವಾಗಿದೆ ಹಿಟ್ಟು ಅಂತ. ಸ್ಟಾರ್ಟಿಂಗು ಎಂಡಿಂಗು ನೀವೇ ಒಂದ್ಸಲ ಚೆಕ್ ಮಾಡ್ಬೋದು. ಆಮೇಲೆ ಚೆನ್ನಾಗಿ ನಾದಿದ್ಮೇಲೆ ಈ ತರ ಉಂಡೆ ಮಾಡ್ಕೊಂಡು, ಆ ಉಂಡೆನ ಸೇಮು ಚಪಾತಿ ಗಾತ್ರದಷ್ಟು ಉಂಡೆ ಮಾಡ್ತೀವಲ್ಲ, ಆ ಗಾತ್ರಕ್ಕೆ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವ್ದೋ ಒಂದು ಹತ್ಕೊಂಡು ಈ ತರ ಚೆನ್ನಾಗೆ ಸಾಟಿ ಹಾಕಬೇಕು. ಇನ್ನೇನ್ ಚಪಾತಿ ರೇಂಜಿಗೆ ಹಾಕೊಂಡ್ರು ಸಾಕು, ಇಲ್ಲ ತೆಳ್ಳಗಾದ್ರೂ ಹೊಸಿಬೋದು, ಇಲ್ಲಾಂದ್ರೆ ಒಂದ್ ಸ್ವಲ್ಪ ಮೀಡಿಯಂ ಸೈಜ್ ದಪ್ಪ ಇರ್ಲಿ, ತೊಂದರೆ ಇಲ್ಲ. ನೋಡ್ತಾ ಇದೀರಲ್ಲ, ಈ ತರ ಎಲ್ಲಾನು ಸಾಟಿ ಹಾಕೊಂಡು ಇಕ್ಕೊಳ್ಳೋಣ ಬನ್ನಿ. ಸೊ ನೀವೇನಾದ್ರೂ ಚಾನಲ್ಗೆ ಹೊಸಬ್ರಾಗಿರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ತರ ಹೆಚ್ಚಿನ ಫುಡ್ ರೆಸಿಪಿ ಬ್ಲಾಗ್ಸ್ ಬರ್ತಾನೆ ಇರ್ತವೆ. ಸಾಟಿನೂ ರೆಡಿ, ನಮ್ಮ ಕ್ರೀಮು ರೆಡಿ. ನೆಕ್ಸ್ಟ್ ಏನು, ಈ ತರ ಸಾಟಿ ಹಾಕೊಂಡಿರ್ತೀವಲ್ಲ, ಒಂದ್ರ ಮೇಲೆ ಒಂದು ಈ ತರ ಕ್ರೀಮ್ ಹಾಕೊಬೇಕು. ನೆಕ್ಸ್ಟ್ ಆ ಚಪಾತಿ ತರ ಹೊಸ್ಕೊಂಡಿರೋ ಹಿಟ್ಟನ್ನ ಹಾಕೊಂಡು ಮತ್ತೆ ಅದ್ರ ಮೇಲೆ ಕ್ರೀಮ್ ಹಾಕೊಬೇಕು. ಲೇಯರ್ ಬೈ ಲೇಯರ್ ಅಂತಾರಲ್ಲ, ಹಾಗೆ ನೋಡ್ಬೋದು ನೀವೇ. ಬನ್ನಿ ಇದೇ ತರ ಎಲ್ಲಾನು ಮಾಡ್ಕೊಂಡ್ ಬಂದ್ಬಿಡೋಣ. ಗೈಸ್, ನಿಮ್ಗೆ ಏನಾದ್ರು ಯಾವ್ದಾದ್ರು ಫುಡ್ ರೆಸಿಪಿ ವ್ಲಾಗ್ ಬೇಕು ಅಂದ್ರೆ, ಯಾವ್ದಾದ್ರು ರೆಸಿಪಿ ಆಗಿರ್ಲಿ, ಒಟ್ನಲ್ಲಿ ವೆಜ್ ಐಟಮ್ಸು, ಇಲ್ಲ ಸಾರು, ತಿಂಡಿಗಳು ಅಥವಾ ಸ್ವೀಟ್ಸು ಯಾವ್ದಾದ್ರು ಆಗಿರ್ಬೋದು, ನಿಮ್ಗೆ ಯಾವ್ದಾದ್ರು ಒಂದು ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋನ ಮಾಡಿ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಈ ತರ ಎಲ್ಲಾ ಲೇಯರ್ಸು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಏನು, ರೋಲ್ ಮಾಡ್ಕೊಬೇಕು. ರೋಲ್ ಮಾಡ್ಕೊಂಡು ಒಂದ್ ಸ್ವಲ್ಪ ಲೈಟಾಗಿ ಪ್ರೆಷರ್ ಹಾಕಿ, ಜಾಸ್ತಿ ಏನ್ ಪ್ರೆಷರ್ ಹಾಕೋ ಅವಶ್ಯಕತೆ ಇಲ್ಲ. ಈ ತರ ಒಂದ್ ಸ್ವಲ್ಪ ಎಲ್ಲ ಅಂಟ್ಕೊಳ್ಳಿ ಅನ್ಬಿಟ್ಟು ಲೈಟಾಗಿ ಪ್ರೆಷರ್ ಹಾಕ್ಬೇಕು. ಆಮೇಲೆ ಒಂದು 2 ಇಂಚ್ ಬಿಟ್ಟು ಈ ತರ ಚಾಕುಲ್ ಕಟ್ ಮಾಡ್ಕೊಂಡು, ಇದೇನ್ ಸಿಂಪಲ್ ಗೈಸ್, ಯಾರು ಬೇಕಾದ್ರೂ ಮಾಡ್ಬೋದು. ಈ ಸ್ವೀಟು ನೀವೇನಾದ್ರೂ ಒಂದ್ಸಲಿ ಮಾಡಿದ್ರೆ ವಾರಕ್ಕೆ 2 ಸಲ ಮಾಡೋದು ಗ್ಯಾರಂಟಿ. ಈ ಸ್ವೀಟ್ ಒಂಥರ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಆಮೇಲೆ ಲೈಟಾಗಿ ಪ್ರೆಷರ್ ಹಾಕ್ಬೇಕು, ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಅಷ್ಟೇ. ಹೊಸದ್ರೆ ಮುಗೀತು.
ನಮ್ಮ ಈ ಚಿರೋಟಿಗೆ ಬೇಕಾಗಿರೋ ಹಿಟ್ಟು ರೆಡಿ. ನೋಡ್ಬೋದು ಲೇಯರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಣ್ಣೆಗೆ ಹಾಕೊಂಡ್ಮೇಲೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ತೋರಿಸ್ತೀನಿ. ಈ ತರ ಎಲ್ಲನೂ ಒಸ್ಕೊಂಡ್ಮೇಲೆ ನೆಕ್ಸ್ಟ್ ಏನು, ಎಣ್ಣೆಗೆ ಹಾಕೊಂಡು ತೇಲಿಸ್ಬಿಡೋದು ಅಷ್ಟೇ. ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದಾಯ್ತು. ಈ ತರ ಸಾಟಿ ಹಾಕಬೇಕಾದ್ರೆ ಎಣ್ಣೆ ಕಾಯಕ್ಕೆ ಇಕ್ಕಂಬಿಡಿ, ಆವಾಗ ಈಸಿ ಆಗುತ್ತೆ ನಿಮ್ಗೆ. ಆಮೇಲೆ ಇನ್ನೊಂದು, ಎಣ್ಣೆ ಕಾಯ್ಬೇಕಾದ್ರೆ ಹೈ ಫ್ಲೇಮಲ್ಲಿ ಇಕ್ಕೊಳ್ಳಿ, ತೇಲಿಸ್ಬೇಕಾದ್ರೆ ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಳ್ಳಿ. ಇಲ್ಲಾಂದ್ರೆ ಏನಾಗುತ್ತೆ, ಹಾಕಿದ ತಕ್ಷಣ ಸೀದೋಗುತ್ತೆ, ಒಳಗಡೆ ಬೇಯಲ್ಲ, ಆಚೆ ಕಡೆ ರೋಸ್ಟ್ ಆಗೋಗಿರುತ್ತೆ. ಅದಕ್ಕೆ ನೀವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡು ಬೇಯಿಸ್ಕೊಂಡ್ರೆ ಸಖತ್ತಾಗಿ ಬರುತ್ತೆ. ನೋಡ್ಬೋದು ಹಾಕಿದ ತಕ್ಷಣನೇ ಲೇಯರ್ ಹೆಂಗ್ ಬಿಟ್ಕೊಂತ ಇದೆ ಅಂತ. ಈ ತರ ಏನಾದ್ರು ಲೇಯರ್ ಬಿಟ್ಕೊಂತು ಅಂದ್ರೆ ನೀವು ಹಿಟ್ಟು ಚೆನ್ನಾಗಿ ಕಲ್ಸಿದೀರಾ, ಓಕೆ ಚೆನ್ನಾಗಿ ಬಂತು ಅಂತಾನೆ ಲೆಕ್ಕ. ಏನಾದ್ರೂ ಎಲ್ಲ ಅಂಟ್ಕೊಂಬಿಟ್ಟು ಒಳ್ಳೆ ತೆಪ್ಪ ತರ ಬಂತು ಅಂದ್ರೆ ನೀವೇನೋ ಮಿಸ್ಟೇಕ್ ಮಾಡಿದೀರಾ ಅಂತಾನೆ ಅರ್ಥ. ಸೊ ನಿಮ್ಗೇನಾದ್ರೂ ಡೌಟ್ ಏನಾದ್ರು ಇದ್ರೆ ವಿಡಿಯೋ ಇನ್ನೊಂದ್ಸಲಿ ಫಸ್ಟ್ ಇಂದ ನೋಡಿ, ತೊಂದರೆ ಇಲ್ಲ. ಇದು ಯಾವ ರೇಂಜಿಗೆ ಬೇಯಬೇಕು ಅಂದ್ರೆ ಒಂದ್ ಸ್ವಲ್ಪ ಯೆಲ್ಲೋ ಕಲರ್ ಬರಬೇಕು, ಎಣ್ಣೆ ಕುಡಿಯೋದು ಬಿಡಬೇಕು ಅಷ್ಟೇ. ಜಾಸ್ತಿ ಏನು ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜಾಸ್ತಿ ರೋಸ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಗಟ್ಟಿ ಆಗ್ಬಿಡುತ್ತೆ, ತಿನ್ನಕ್ಕಾಗಲ್ಲ. ಕಟುಕ್ಲು ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೆ ಲೈಟಾಗಿ ಎಲ್ಲೋ ಇಷ್ಟು ಬಂದಿದ ತಕ್ಷಣ ತೆಕ್ಕೊಂಬಿಡಿ, ಆವಾಗ ಸಾಫ್ಟು ಕ್ರಿಸ್ಪಿಯಾಗಿರುತ್ತೆ. ನೋಡ್ಬೋದು ಒಂದೊಬ್ಬೆ ಆಯ್ತು, ಇನ್ನೊಂದೊಬ್ಬೆನೂ ಮಾಡ್ಕೊಳ್ಳೋಣ. ಇನ್ನೊಂದೊಬ್ಬೆ ಆದ್ಮೇಲೆ ಏನು, ಈ ಸಕ್ಕರೆ ಪುಡಿ ಮಾಡ್ಕೊಂಡಿದ್ವಲ್ಲ, ಆ ಸಕ್ಕರೆ ಪುಡಿಗೆ ಹಾಕೊಂಡು ಈ ತರ ಸ್ಪೂನಲ್ಲಿ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಹೀಟ್ ಇರುತ್ತಲ್ವಾ, ಆಮೇಲೆ ನಿಮ್ ಕೈ ಸುಟ್ಟೋದ್ರೆ ಕಷ್ಟ. ಅದಕ್ಕೆ ಬನ್ನಿ ಅದೇ ತರ ಎಲ್ಲದಕ್ಕೂ ಸಕ್ಕರೆ ಪುಡಿ ಮೆತ್ಬಿಟ್ಟು ತಂದ್ಬಿಡೋಣ. ಲಾಸ್ಟಿಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಲೇಯರ್ ಹೆಂಗ್ ಬಿಟ್ಕೊಂಡಿದೆ ನೋಡಿ ನೀವೇನ್ ಗೊತ್ತಾ, ಒಂದ್ಸಲಿ ಟ್ರೈ ಮಾಡೋವರೆಗೂ ನಿಮಗೆ ಗೊತ್ತಾಗಲ್ಲ ಇದೆಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡ್ಬೋದು ಕೈಯಲ್ಲಿ ಇಟ್ಕೊಂಡ್ರೇನೆ ಲೇಯರ್ ಬಿಟ್ಕೊಂಡ್ಬಿಡುತ್ತೆ. ಇನ್ ಬಾಯಲ್ಲಿ ಇಕ್ಕಿದ್ರೆ ಕರ್ಗೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಅಷ್ಟೇ. ಎಷ್ಟು ಸುಲಭವಾಗಿ ಸಿಂಪಲ್ ಆಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಆರಾಮಾಗಿ ಮಾಡ್ಕೊಬಹುದು ಈ ಸ್ವೀಟ್ ನ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ. ನೀವೇನಾದ್ರೂ ಇನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ಬ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.